ಏನಂದ್ರೆ ತುಂಬಾ ಹೊತ್ತಾಯ್ತು, ಊಟಕ್ಕೆ ಬನ್ನಿ. ಮಕ್ಕಳು ಊಟ ಆಯ್ತಾ? ಆಯ್ತು. ಶ್ರೀನಿವಾಸ ಪದ್ಮಾವತಿ ಅವರದು? ಅವರು ಈಗ ಎಲ್ ಮಾಡ್ತಾರೆ ಅಂದ್ರೆ ಎಲ್ಲರ ಊಟ ಮುಗಿದ್ಮೇಲಲ್ವೇ ಅವ್ರು ಮಾಡೋದು. ಬೇಡ ಸರಸ್ವತಿ, ಇನ್ನು ಮುಂದೆ ಎಲ್ಲರ ಊಟ ಮುಗಿದ ಮೇಲೆ ನನ್ನ ಕರಿ. ಎಲ್ಲಾದ್ರೂ ಉಂಟೆ, ಯಜಮಾನ್ರಿಗಿಂತ ಮೊದಲು ಸೇವಕರು ಊಟ ಮಾಡ್ತಾರಿಯೇ. ನಾವು ಹೇಳಿದ್ರು ಅವ್ರು ಮಾಡೋದಿಲ್ಲ. ಸರಸ್ವತಿ, ಯಜಮಾನ್ರು ಊಟ ಮಾಡಿದ್ಮೇಲೆ ಸೇವಕರು ಊಟ ಮಾಡಬೇಕು ಅನ್ನೋದು ಯಾವ ಶಾಸ್ತ್ರದಲ್ಲೂ ಇಲ್ಲ. ಗೌರವದ ಸಂಕೇತವಾಗಿ ಆ ಪದ್ಧತಿ ಬೆಳೆದು ಬಂದಿದೆ ಅಷ್ಟೇ. ಆದರೆ ನಮ್ಮ ಮನೆಯಲ್ಲಿ ಈಗ ಕಷ್ಟದ ದಿನಗಳು. ನಾವೆಲ್ಲರೂ ಊಟ ಮಾಡಿ ಕೊನೆಯಲ್ಲಿ ಅವರಿಗೆ ಕಡಿಮೆ ಬಂದ್ರೆ ಅವರು ಹಸಿದು ಮಲಗಬೇಕಾಗುತ್ತೆ. ಸೇವಕರೇ ಆದ್ರೂ ಹೊರಗಿನಿಂದ ಬಂದ ಅವರು ನಮಗೆ ಅತಿಥಿಗಳು. ಅತಿಥಿ ದೇವೋ ಭವ. ಅವರು ದೇವ್ರ ಸಮಾನ. ಮೊದಲು ಅವ್ರದ್ದಾಗ್ಲಿ, ನಂತರ ನಮ್ದು. ಹಾಗೆ ಆಗ್ಲಿ. ಏನು, ನಿಮ್ಗಿಂತ ಮೊದಲು ನಾವು ಊಟ ಮಾಡ್ಬೇಕಾ? ಎಲ್ಲಾದ್ರೂ ಉಂಟೆ, ನಾವು ನಿಮ್ಮ ಸೇವಕರು, ನೀವು ನಮ್ಮ ಯಜಮಾನರು. ಯಾವತ್ತಾದ್ರೂ ಹಾಗೆ ನಾವು ನಡ್ಕೊಂಡಿದೀವ ಶ್ರೀನಿವಾಸಣ್ಣ? ಹಾಗಾದ್ರೆ ನೀವು ಊಟ ಮಾಡಲೇಬೇಕು. ಇದು ಅವ್ರ ಆಜ್ಞೆ. ತಡೀರಿ, ನಾನೇ ಎಲೆ ಹಾಕ್ತೀನಿ. ಏನು ಅಂದ್ರೆ ಶ್ರೀನಿವಾಸ ಪದ್ಮಾವತಿ ಅವ್ರದ್ದು ಊಟ ಆಯ್ತು. ಈಗಾದ್ರೂ ಬನ್ನಿ. ಶ್ರೀಹರಿ.